ಮಗ ತಲೆನೇ ಕೆಡಿಸ್ಕೊಬೇಡ ಕಣಲೇ. ನನ್ನ ಹತ್ರ ಎರಡು ಲಕ್ಷ ಐತೆ ಗಿರ್ಗಿಟ್ಲೇನೆ. ಯಾಕೆ ತಲೆ ಕೆಡಿಸ್ಕೊಂತ್ಯಾ? ಹೌದಾ? ಹೇ ನಮ್ಮ ಅಪ್ಪಂಗೆ ಹೊಡಿಗೋಲಿ. ನಮ್ಮ ಅಪ್ಪಂಗೆ ಯಾರ್ದೋ ಕಂಡ್ರ ಹೊಲ ತೋರಿಸ್ಬಿಟ್ಟು ಇನ್ ಯಾರ ಹೊಲ ಅನ್ಕೊಂಡಿದ್ಯಾ? ಆ ಶಾರದಿ ಅವ್ರ ಹೊಲನೇ ತೋರಿಸ್ಬಿಟ್ಟು ನಮ್ದೇ ಹೊಲ ಅಂತ ಬಿಲ್ಡಪ್ ಕೊಟ್ಬಿಟ್ಟಿದೀನಿ. ಫುಲ್ ಇದು. ಹ್ಞೂ. ನಮ್ಮ ಹುಡುಗಿ ಅವರ ಮನೆ ಕಡೆಯವರು ನಾಳೆ ಬರ್ತಾರಂತೆ ಮನೆಗೆ. ಮನೆ ನೋಡ್ಕೊಂಡು ಮದುವೆ ಫಿಕ್ಸ್ ಮಾಡ್ಸಕ್ಕೆ ಅವ್ರ ಅಪ್ಪ ಅವಳು ಇಬ್ರು ಬರ್ತಾರಂತೆ ಮನೆಗೆ. ಅದಕ್ಕೆ ಈಗ 2 ಲಕ್ಷ ಐತಲ್ಲ, 2 ಲಕ್ಷದಾಗ ಜಾಮ್ ಜೂಮ್ ಅನ್ನಂಗೆ ತೋರ್ಸೋದು ನಾವೇ ಸಾವುಕಾರು ಅಂತ. ನಮ್ಮ ಅಪ್ಪನ ಹತ್ರ ಒಡಸ್ಕೊಂಡೇನಲ್ಲ ಕೇಟು. ಆಮೇಲೆ ನಮ್ಮ ಅಪ್ಪನೂ ಸುಮ್ಮನಾಯ್ತು, ನಾನು ಸುಮ್ಮನಾದೆ ಕಣ. ಹೌದಾ? ಸರಿ ಸರಿ, ಆಯ್ತು ಕಣ. ಆಯ್ತು. ಹ್ಞೂ, ಬಂದ್ಬಿಡು. ಮದುವೆ ಕರಿತೀನಿ, ತಲೆನೇ ಕೆಡಿಸ್ಕೊಬೇಡ. 2 ಲಕ್ಷ ಐತೆ, ಅದ್ದೂರಿಯಾಗಿ ಪಾರ್ಟಿ ಮಾಡೋಣ ಬಾ. ಹ್ಞೂ, ನಾಳೆಗೆ ಸ್ವಲ್ಪ ಖರ್ಚು ಮಾಡ್ತೀನಿ, ಉಳಿದಿದ್ದೆಲ್ಲ ಇಟ್ಕೊಂಡಿರ್ತೀನಿ. ನಾಳೆ ಅದ್ದೂರಿ ಪಾರ್ಟಿ. ಈ ನನ್ನ ಮಗ ಅಕೌಂಟಾಗೆ 2 ಲಕ್ಷ ಇರೋದಕ್ಕೆ ಎಷ್ಟು ಅಳ್ಳಾಡ್ತಾವನೆ ಅಂದರೆ, 2 ಲಕ್ಷ ಇರೋದಕ್ಕೆ ತಾನೇ ಈ ಬಡ್ಡಿ ಅಳ್ಳಾಡ್ತಿರೋದು. ಇರೋ 2 ಲಕ್ಷನೂ ಕಿತ್ಕೊಂಡು ಹೋಗ್ಬಿಟ್ರೆ ಹೆಂಗಿರ್ತೈತೆ? ಹ್ಞೂ, ಕಿತ್ಕೊಂಡು ಹೋಗ್ಲಾ ಬೇಡವಾ? ಕಿತ್ಕೊಂಡು ಹೋಗೋಣ. 2 ಲಕ್ಷ ತಾನೇ ಬೇಕಿರೋದು, ಕಿತ್ಕೊಂಡು ಹೋಗೋಣ. ಹ್ಞೂ, ಈಗ ನೋಡು. ಹಾಯ್ ಬೇಬಿ. ಹಾಯ್ ಸಮಂತ ಬೇಬಿ. ಬೇಬಿ, ಆ್ಯಕ್ಚುಲಿ ನಾನು ಪಾರ್ಟಿಗೆ ಹೋಗ್ತಾ ಇದ್ದೆ ಬೇಬಿ. ನನ್ನ ATM ಹಾಗೆ ನನ್ನ ಮೊಬೈಲು ಎಲ್ಲನೂ ಜಸ್ಟ್ ಮಿಸ್ ಮಾಡ್ಕೊಬಿಟ್ಟೆ ನಾನು. ಛೇ, ಈಗ ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಅಮೌಂಟ್ ಹಾಕಿಸ್ಕೊಂಡ್ರು ATM ಇಲ್ವಲ್ಲ ಬೇಬಿ. ಬೇಜಾರಾಗ್ಬಿಟ್ಟಿದೆ ಬೇಬಿ. ನಾನು ಜಾಸ್ತಿ ಖರ್ಚು ಮಾಡಲ್ಲ ಬೇಬಿ. ಒಂದು ಸ್ವಲ್ಪ ಅಮೌಂಟ್ ಬೇಕಿತ್ತು. ನಿಂದು ATM ಕಾರ್ಡ್ ಕೊಟ್ಟರೆ ನಾನು ಸ್ವಲ್ಪ ಯೂಸ್ ಮಾಡ್ಕೊಂಡ್ಬಿಟ್ಟು ತಂದು ಹಾಗೆ ಕೊಟ್ಬಿಡ್ತೀನಿ. ಅಯ್ಯೋ ಬೇಬಿ, ಅಷ್ಟೇ ತಾನೇ. ನಿನ್ನ ಖುಷಿನೇ ನನ್ನ ಖುಷಿ. ನೀನು ಖುಷಿಯಾಗಿರ್ಬೇಕು ನನಗೆ ಅಷ್ಟೇನೆ. ಅದು ಬಿಟ್ಟು ಬೇರೆ ಖುಷಿ ಎಲ್ಲನೂ ನನಗೇನು ಇಲ್ಲ. ಅಷ್ಟೇ ತಾನೇ. ಇರು, ಕೊಡ್ತೀನಿ. ಬೇಬಿ, ಇದೆ ತಾನೇ ಅಕೌಂಟಲ್ಲಿ ಅಮೌಂಟು? ಇಲ್ಲ ಅಂದರೆ ಪರವಾಗಿಲ್ಲ. ಇಲ್ಲ ಬೇಬಿ, ಇದೆ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಅದೆಲ್ಲ ತಿನ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಅದಕ್ಕೆ ನಿನ್ನ ಹತ್ರ ಕೇಳಿದ್ದಷ್ಟೇ. ಅದನ್ನು ತಿನ್ಕೊಂಡು ಬಂದು ATM ನಿನಗೆ ವಾಪಸ್ ಕೊಟ್ಬಿಡ್ತೀನಿ ಬೇಬಿ. ಆಹಾ, ಅಷ್ಟೇ ತಾನೇ. ಕೊಡ್ತೀನಿ. ತಗೋ ಬೇಬಿ, ತಗೋ. ಪಾನಿಪುರಿ ಹೊಟ್ಟೆ ತುಂಬ ತಿನ್ಕೊಂಡು ಬಾ ನಿನ್ನ ಫ್ರೆಂಡ್ಸ್ ಜೊತೆ. ನಾನು ಬರ್ತಾ ಇದ್ದೆ. ಇಲ್ಲ, ನನ್ನ ಫ್ರೆಂಡು ಬರ್ಡೇ ಐತಲ್ಲ, ಅದಕ್ಕೇನೆ ಪಾರ್ಟಿ ಮಾಡೋಣ ಅಂತಲೇ ಹೋಗ್ತಿರೋದು ಬೇಬಿ. ನೀನು ATM ಕಾರ್ಡ್ ಕೊಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಯು ಆರ್ ಮೋಸ್ಟ್ ವೆಲ್ಕಮ್ ಲವ್ಲಿ ಡಾರ್ಲಿಂಗ್. ಆರಾಮಾಗಿ ಹೋಗಿ ತಿನ್ಕೊಂಡು ಆರಾಮಾಗಿ ತಗೊಂಡು ಬಾ ATMನ. ನೋ ಪ್ರಾಬ್ಲಮ್. ನಿನ್ನಂಥ ಹುಡ್ಗನ್ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಬೇಬಿ. ನಾಳೆನೇ ಬರ್ತಾ ಇದ್ದೀವಿ ನಿಮ್ಮ ಮನೆಗೆ. ಗೊತ್ತಲ್ವಾ ನಿನ್ಗೂ ನಮ್ಮ ಡ್ಯಾಡಿ ನಿನ್ನನ್ನು ನೋಡೋಕ್ಕೆ ಅಂತ ಬರ್ತಾ ಇದ್ದಾರೆ ಅಂತ. ಆ ಗೊತ್ತು ಬೇಬಿ. ಮೆರಿತಾನೆ. 2 ಲಕ್ಷ ಇಟ್ಕೊಂಡು ಎಷ್ಟು ಮೆರಿತಾನೆ ಅಂದರೆ, ಅಮ್ಮ ಮಗುಂಗೆ 2 ಲಕ್ಷ ರೂಪಾಯಿನೇ ದೊಡ್ಡದಾಗೋಗ್ಬಿಟ್ಟೈತೆ. ಮಾಡ್ತೀನಿ ಇರೋ ನಿನಗೆ ಪಾನಿಪುರಿನ 2 ಲಕ್ಷಕ್ಕೂ ತಿನ್ಬೋದು. ತೋರಿಸ್ತೀನಿ. ಪಾನಿಪುರಿ ತಿನ್ನಕ್ಕೆ ATM ಕಾರ್ಡ್ ಇಸ್ಕೊಂಡು ಹೋಗ್ತಾಳೆ. ಇನ್ನು ಹಬ್ಬ ಅಂದರೆ ನೀ ಎಷ್ಟು ಖರ್ಚು ಮಾಡ್ತಾಳೆ? ಇನ್ನೆಷ್ಟು ಪಾನಿಪುರಿ ತಿನ್ನಕ್ಕಾಗ್ತದೆ? 150-200 ರೂಪಾಯಿ ತಿಂತಾಳೆ. ಬಿಡು. ನಮ್ಮ ಅತ್ತೆಗೆ ಡೌಟ್ ಬಂದ್ಬಿಟ್ಟೈತೆ ಕಣ. ಯಾವಾಗೂ ಯಾಕೆ ನನ್ನ ಮಗ ಮನೆಗೆ ಇರ್ತಾನೆ, ಏನಾಗೈತಿ ಇವ್ನಿಗೆ ಅಂತ ನಮ್ಮ ಅತ್ತೆಗೆ ಫುಲ್ಲು ಡೌಟ್ ಬಂದ್ಬಿಟ್ಟೈತೆ. ಏನಾರ ಮಾಡಿ ಇವಾಗ ನಾವು ಬೆಂಗಳೂರು ಕಡೆಗೆ ಹೋಗ್ಬೇಕು. ಆದಷ್ಟು ಬೇಗ ನಿನ್ನ ಮದುವೆನಾದರೂ ಮುಗಿದ್ರೆ ಆದಷ್ಟು ಬೇಗನೇ ಹೆಂಗೋನೋ ಏನದು ಸೆಟ್ಲ್ ಆಗ್ಬಿಡ್ಬೋದು. ನಿಮ್ಮ ಹುಡುಗಿಯವ್ರ ಅಪ್ಪನ ಕಂಪ್ನಿಗೆ ನಾನು ಸೇರ್ಕೊಂಡು ಸೆಟ್ಲ್ ಆಗ್ಬೋದು ಅಂತ ತುಂಬ ಪ್ಲಾನ್ ಮಾಡ್ತಾ ಇದ್ದೀನಿ ಕಣೋ. ನಾಳೆಗೆ ಬರ್ತಾರೆ ತಾನೇ, ಈ ತಿಂಗಳಿಗೆ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋದೇನಾ? ನಾನು ಹಂಗೆ ಅನ್ಕೊಂಡಿದ್ದೀನಿ. ನಾಳೆನೇ ಬರ್ತಾವ್ರವರು. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹಣ ನಂದು ನಿಂದು ಲೈಫ್ ಇಬ್ರದ್ದು ಸೆಟ್ಲು. ಸಮಂತ ಏನು ಸುಮ್ಮನೆ ಅಂತ ಅನ್ಕೊಂಡ್ಬಿಟ್ಟ? ತುಂಬ ದೊಡ್ಡ ರಿಚ್ಚು ಪಾರ್ಟಿ. ಅದನ್ನೇ ನಾನು ಹೇಳ್ತಿರೋದು. ಅದಕ್ಕೆ ತಾನೇ ನೀನು ಬೇಗ ಮದುವೆ ಮಾಡ್ಕೊಳಪ್ಪ, ನಾವು ಸೆಟ್ಲ್ ಆಗೋಣ ಅಂತ ಹೇಳ್ತಿರೋದು. ಆದಷ್ಟು ಬೇಗ ನೀವು ಇಬ್ರದ್ದು ಮದುವೆ ಆಗ್ಬಿಟ್ರೆ ನಂದಂತೂ ಲೈಫ್ ಸೆಟ್ಲ್ ಆಗೋಗ್ಬಿಡ್ತೈತೆ. ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಕಾಯ್ಕೊಂಡಿರ್ಬೇಕು. ಈಗ ಏನಾದರೂ ನಮ್ಮ ಅತ್ತೆ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ ಗೊತ್ತಾದ್ರಂತೂ ಅಷ್ಟೇ, ತುಂಡ ಕತ್ತರಿಸಾಕ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾಳೆ. ಇನ್ನು ನನ್ನ ಅವಶ್ಯಕತೆನೇ ಇರಲ್ಲ. ಮಗು ಆಯ್ತಲ್ಲ, ಇನ್ನು ನನ್ನಿಂದನೇ ಮಗುವಾಗಿದ್ದು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ನಮ್ಮ ಅತ್ತೆಗೆ ತೊಳ್ತಾಳಷ್ಟೇ ಈಚೆ ಕಡೆಗೆ. ನಮ್ಮ ಅಪ್ಪನ್ನೇ ಯಾಮರ್ಸಿದ್ದೀನಂತೆ, ಇನ್ನು ನಿಮ್ಮ ಅತ್ತೆನ ಯಾವ ಲೆಕ್ಕ? ಆರಾಮಾಗಿ ಯಾಮರಿಸ್ಬೋದು. ನೀನೇನು ತಲೆ ಕೆಡಿಸ್ಕೊಬೇಡ. ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆ, ಅಂದರೆ ನಿಮ್ಮ ಅತ್ತೆಗೆ ಅಷ್ಟೊಂದು ತಲೆ ಇಲ್ಲ. ಆರಾಮಾಗಿ ಕೂಲಾಗಿರು, ಸರಿನಾ? ನಾನಿಲ್ವಾ, ನಾನು ನೋಡ್ಕೊತೀನಿ, ಎಲ್ಲ ನೋಡ್ಕೊತೀನಿ. ನೋಡು, ಈಗ ಸದ್ಯಕ್ಕೆ ಏನು ಬೇಕು? ನಿನ್ನ ಮಗುಗೆ ಏನಾದರೂ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತಾ? ಮತ್ತೆ ಕ್ರೀಮ್ ತಗೋಬಾ, ಬೇಬಿ ಕ್ರೀಮು, ಬೇಬಿ ಸೋಪು, ಏನೋ ಹೇಳ್ತಾರೆ. ನಿನ್ನ ಹತ್ರ ಸ್ವಲ್ಪ ದುಡ್ಡಿತ್ತು ಅಂತಲ್ಲ, 2 ಲಕ್ಷ ರೂಪಾಯಿ. ಆ 2 ಲಕ್ಷ ರೂಪಾಯಿ ಇದ್ರೆ ಸ್ವಲ್ಪ ಫೋನ್ಪೇ ಮಾಡು. ಬೇಗ ಅತ್ತಾಗೆ ಹೆಂಗೋನೋ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ರೆ ಸಮಾಧಾನ ಆಗ್ತಾರೆ. ಈಗಲೇ ಫೋನ್ಪೇ ಮಾಡ್ತೀನಿ. 8,000 ಕಳಿಸ್ಲಿ? ಒಂದು 10,000 ಕಳಿಸಿರೋ, ಕೊಡ್ತೀನಿ.
ಸದ್ಯ ಪಾಪುಗೆಲ್ಲ ಐಟಮ್ಸ್ ತಗೊಂಡೋಗ್ಬಿಟ್ರೆ ಸಾಕು. ಅಯ್ಯಯ್ಯೋ, ಅಕೌಂಟ್ ನೋಡಿದ್ರೆ ಮೈನಸ್ 50 ರೂಪಾಯಿ ತೋರಿಸ್ತಾ ಇತ್ತಲ್ಲೋ. ಇದೇನೋ ಹಿಂಗೆ ಹೇಳ್ತಾ ಇದೀಯಾ? 2 ಲಕ್ಷ ದುಡ್ಡಿತ್ತು ಅಂತ ಹೇಳ್ದಲ್ಲೋ, ಆದ್ರೆ ಮೈನಸ್ 50 ರೂಪಾಯಿ ತೋರಿಸ್ತಾ ಐತೆ. ನೀನೇ ನೋಡು. ಹೌದಲ್ವಾ? ನಡಿಯೋ, ಹೋಗ್ಬಿಟ್ಟು ಬ್ಯಾಂಕ್ ಅವ್ರ ಹತ್ರ ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ಬಿಟ್ಟು ಬರೋಣ. ಈ ಯಾರಿಗಾದ್ರೂ ATM ಕೊಟ್ಟಿದ್ದ, ಇಲ್ಲ ಯಾರಿಗಾದ್ರೂ ಫೋನ್ ಪೇ ಮಾಡಿದ್ದ, ಇಲ್ಲ ಯಾರಾದ್ರೂ ಫೋನ್ ಮಾಡ್ಬಿಟ್ಟು OTP ಏನಾದ್ರು ಕೇಳಿದ್ರೆ ನಿನ್ನ? ಅಯ್ಯೋ, ನೀನು ಹೇಳ್ತಿರೋದು ನೆನಪಾಯ್ತು. ನಾನು ಸಮಂತಾಗೆ ಪಾನಿಪುರಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ATM ಕಾರ್ಡ್ ಕೊಟ್ಟಿದ್ದೆ ಕಣೋ. ಪಾನಿಪುರಿ ತಿನ್ನಕ್ಕೆ ATM ಕಾರ್ಡ್ ಕೊಟ್ಟಿದ್ದ. ಪಾನಿಪುರಿ ತಿನ್ನಕ್ಕೆ ATM ಸರಿ, ಆದ್ರೆ ಪಾನಿಪುರಿಗೆ 150-200 ರೂಪಾಯಿ ಖರ್ಚಾಗದೆ ಹೆಚ್ಚು. 2 ಲಕ್ಷ ಹೆಂಗೋ ಖರ್ಚಾಯ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ಅವಳೆ ಪಾನಿಪುರಿ ತಿನ್ನಕ್ಕೆ ಅಂತಾನೆ ಇಸ್ಕೊಂಡೋದ್ಲು, ಆದ್ರೆ 2 ಲಕ್ಷ ರೂಪಾಯಿ ಪಾನಿಪುರಿ ಎಲ್ಲ ತಿನ್ನಕ್ಕಾಗ್ತದ? ಅದಕ್ಕೆ ಅವಳಿಂದಾನೇ ಝೀರೋ ಬ್ಯಾಲೆನ್ಸ್ ಬಂದೈತೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಅಂದ್ರೆ ಬೇಬಿ OTP ಹೇಳು, ಬೇಬಿ OTP ಹೇಳು ಅಂತ 2 ಸಲ OTP ಕೇಳಿದ್ಲು ಕಣೋ. 2 ಸಲಕ್ಕೂ 1 ಲಕ್ಷ ಡಮಾರ್ ಮಾಡ್ಬಿಟ್ಟವಳೆ ಅಂತ ಅನ್ನಿಸ್ತೈತೆ. ಯಾಕೋ ನಂಗೆ ಭಯ ಆಗ್ತಾ ಐತೆ. ಅಯ್ಯೋ, ಅವಳು ಬಂದ್ಮೇಲೆ ಅವಳನ್ನೇ ಕೇಳಿವಂತೆ, ಸುಮ್ನಿರು. ಏನೋ ಮಿಸ್ ಆಗಿರ್ತೈತೆ ಅಷ್ಟೇ. 2 ಲಕ್ಷ ರೂಪಾಯಿಗೆ ಯಾರಾದ್ರೂ ಪಾನಿಪುರಿ ತಿಂತಾರೇನೋ, ಸುಮ್ನಿರೋ. ಹಾಯ್ ಬೇಬಿ. ಬೇಬಿ ಬಂದ? ಬೇಬಿ ನಿಜವಾಗೂ ನೀನು ಪಾನಿಪುರಿ ತಿನ್ನಕ್ಕೆ ಹೋಗಿದ್ದ? ಹಾ ಬೇಬಿ, ಪಾನಿಪುರಿ ತಿನ್ನಕ್ಕೆ ಹೋಗಿದ್ದೆ. ಯಾಕೆ? ಅಲ್ಲ, ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಪಾನಿಪುರಿ ತಿಂತಾನೆ ಇದ್ದ? ಅದ್ರ ಜೊತೆ ಸ್ಯಾಂಡ್ವಿಚ್, ಪಿಜ್ಜಾ ಎಲ್ಲ ತಿಂತಾ ಇದ್ದೆ ಬೇಬಿ. ಯಾಕೆ? ಅಕೌಂಟಿಗೆ, ಅದು ಅಕೌಂಟಿಗೆ. ಹಾ ಬೇಬಿ, ಅಕೌಂಟಲ್ಲಿ ನಿನ್ನ ಅಕೌಂಟಲ್ಲಿ 2 ಲ್ಯಾಕ್ಸ್ ಇತ್ತು ಅಷ್ಟೇನೆ. ಅದಕ್ಕೇನೆ ಸ್ವಲ್ಪ ಹೊತ್ತು ಮಾತ್ರ ತಿನ್ನಕ್ಕಾಯ್ತು ಪಾನಿಪುರಿನ. ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಹೊತ್ತು ತಿನ್ಬೋದಿತ್ತು. ಏನು, 2 ಲಕ್ಷ ರೂಪಾಯಿಗೆ ಯಾರಾದ್ರೂ ಪಾನಿಪುರಿ ತಿಂತಾರ? ಇಲ್ವಲ್ಲ, 2 ಲಕ್ಷ ರೂಪಾಯಿ ಪಾನಿಪುರಿ ಇರಕ್ ಸಾಧ್ಯನೇ ಇಲ್ಲ. 2 ಲಕ್ಷ ರೂಪಾಯಿಗೆ ಎಷ್ಟು ಪಾನಿಪುರಿ ಅಂಗಡಿನೇ ಇಕ್ಬೋದು. ನೀನ್ ಯಾಕೆ ಬೇಬಿ ಸುಳ್ಳು ಹೇಳ್ತಾ ಇದೀಯಾ? ಬೇಬಿ, ನಾನು ಪಾನಿಪುರಿ ತಿನ್ನಕ್ಕೆ ಹೋಗಿದ್ದೆ ಅಂತಂದೆ. ನಾನೇನಾದ್ರೂ ಇಲ್ಲಿ ಪಕ್ಕದಾಗಿರೋ ಸಿಟಿಗೆ ಹೋಗಿದ್ದೆ ಅಂತಂದ. ಆರಾಮಾಗೆ ನನ್ನ ಫ್ರೆಂಡು ನಾನು ಇಬ್ರು ಹಿಂಗಿಂದ ಹಿಂಗೆ ಫ್ಲೈಟಾಗಿ ಹೋಗಿ ಹೈದ್ರಾಬಾದಲ್ಲಿ ಇಳಿದು ಪಾನಿಪುರಿ ತಿನ್ಕೊಂಡು ಹಾಗೇನೆ ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಈಗ ಬೆಳಿಗ್ಗೆ ಹೋದ್ವಾ, ಸಂಜೆ ಅಷ್ಟೊತ್ತಿಗೆ ಹಿಂಗೆ ಫ್ಲೈಟಾಗಿ ವಾಪಸ್ ಬಂದ್ಬಿಟ್ವಿ ಬೇಬಿ. ಫ್ಲೈಟಾಗಿ ಹೋಗಿ ಪಾನಿಪುರಿ ತಿನ್ಕೊಂಡು ಬರೋಕ್ಕೆ 2 ಲಕ್ಷ ಆದರೂ ಬೇಕೇ ಬೇಕಲ್ವಾ ಬೇಬಿ? ನನಗೂ ಅವಳಿಗೂ ಸೇರಿ ಅವಳು ಬರ್ಡೇ ಅಲ್ವಾ, ಪಾರ್ಟಿ ಅವಳು ಕೊಡಿಸಿದ್ಲು. ಕರ್ಕೊಂಡು ಬಂದಿದ್ದು ಪಾನಿಪುರಿ ಖರ್ಚೆಲ್ಲ ನಂದೆ. ತಗೋ ಬೇಬಿ ATM. ಏನು, ಪಾನಿಪುರಿ ತಿನ್ನಕ್ಕೆ ಫ್ಲೈಟಾಗಿ ಹೋಗಿದ್ದ? ನಾನು ಏನ್ರಾಗ ಬೇಕಾದರೂ ಹೋಗ್ತೀನಿ, ಪಾನಿಪುರಿ ಮುಖ್ಯ ಅಷ್ಟೇನೆ. ನನಗಿಲ್ಲಿ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ, ಹೈದ್ರಾಬಾದಾಗೆ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೋಗಿ ಹೊಟ್ಟೆ ತುಂಬ ತಿನ್ಕೊಂಡು ನನ್ನ ಫ್ರೆಂಡ್ ಜೊತೆ ಓಡಾಡ್ಕೊಂಡು ಬಂದೆ. ಥ್ಯಾಂಕ್ ಯು ಬೇಬಿ. 2 ಲ್ಯಾಕ್ಸ್ ರುಪೀಸ್ ಸಿತ್ತಲ್ಲ, ಅಷ್ಟೇನೆ ತೊಗೊಂಡಿದ್ದು. ನಾನು ಹೇಳಿಲ್ವಾ, ನಾನು ಜಾಸ್ತಿ ಖರ್ಚು ಮಾಡಲ್ಲ ಬೇಬಿ, ಸ್ವಲ್ಪ ಖರ್ಚು ಮಾಡೋದು ಅಂತ. ತಗೋ ಬೇಬಿ ATM ಕಾರ್ಡು, ಇಟ್ಕೋ. ನಾಳೆ ನಮ್ಮ ಡ್ಯಾಡಿ ಬರ್ತಾರೆ, ಸರಿನಾ? ಎಲ್ಲ ಅರೇಂಜ್ಮೆಂಟು ಮಾಡಿರು. ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡ್ಕೊಂಬಿಡೋಣ. ಹಾಂ, ಮಾತುಕತೆ ಎಲ್ಲನೂ ನಮ್ಮ ಡ್ಯಾಡಿ ನಾಳೆನೇ ಮಾತಾಡ್ತೀನಿ ಅಂತ ಹೇಳವ್ರೆ. ನಮ್ಮ ಡ್ಯಾಡಿ ಆದಷ್ಟು ಬೇಗ ಬರ್ತಾರೆ ನಿನ್ನ ನೋಡೋಕ್ಕೆ. ಬಾಯ್ ಬೇಬಿ. ಥ್ಯಾಂಕ್ ಯು ಬೇಬಿ, ಪಾನಿಪುರಿ ತಿನ್ನೋಕ್ಕೆ ಅಮೌಂಟ್ ಕೊಟ್ಟಿದ್ದಕ್ಕೆ. ನಾಳೆ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗ್ಬೇಕು ನಾನು, ಅದಕ್ಕೂ ಅಮೌಂಟ್ಗೆ ನಿನ್ನ ಹತ್ರನೇ ಬರಬೇಕಲ್ವಾ? ATM ಕಾರ್ಡ್ ನಾಳೆ ಬಂದು ಇಸ್ಕೋತೀನಿ, ಸರಿನಾ? ಬಾಯ್ ಬೇಬಿ. ಬಡ್ಡಿ ನನ್ನ ಮಗ ಥರ ಮಾಡ್ತಾನೆ, 2 ಲಕ್ಷ ಇಟ್ಕೊಂಡು ಸಾಯಿ. ಅಯ್ಯೋ 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 ಅಯ್ಯೋ, 2 ಲಕ್ಷ ರೂಪಾಯಿಗೆ ಪಾನಿಪುರಿ ಅಂತ ಕೇಳಿ 2 ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಲಲ್ಲ ಇವಳು. ನಾಳೆಗೆ ಐಸ್ ಕ್ರೀಮ್ ಅಂದ್ರೆ, ಐಸ್ ಕ್ರೀಮ್ಗೆ ಅದೇನೋ ಒಂಥರಲ್ಲ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ತಿನ್ಕೊಂಡ್ಬಿಟ್ಟು ಬಂದ್ರು ಗೊತ್ತಾಳೆ. ಯಪ್ಪ ದೇವ್ರೆ.